ಇವತ್ತಿನ ವೇಗದ ಬದುಕು, ಕೆಲಸದ ಒತ್ತಡದ ಮಧ್ಯೆ ಈಗಿನ ತಲೆಮಾರಿನ ಜನರಿಗೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಲೇ ಇರುತ್ತೆ. ಜಂಜಾಟದ ಬದುಕಿನಲ್ಲಿ ನಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡದೆ ಹೋದರೆ ಮುಂದೆ ಅದಕ್ಕೆ ಬೆಲೆ ತೆರಬೇಕಾಗತ್ತೆ. ಹಾಗಾಗಿ ನಾವು ಆರೋಗ್ಯವಾಗಿ ಇರಬೇಕು ಅಂತಂದರೆ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಯೋಗ, ವ್ಯಾಯಾಮ ಹೇಗಿರಬೇಕು, ಯಾವ ಸಮಸ್ಯೆಗೆ ಏನು ಪರಿಹಾರ, ಯಾವ ಆಹಾರ ಸೇವಿಸಿದರೆ ಏನಾಗುತ್ತೆ, ಹೀಗೆ ಒಂದಿಷ್ಟು ಸಿಂಪಲ್ ಟಿಪ್ಸ್ಗಳು ನಿಮಗಾಗಿ ಇಲ್ಲಿದೆ ನೋಡಿ. ಇಂದಿನ ದಿನಗಳಲ್ಲಿ ಒತ್ತಡ ಅನ್ನೋದು ಯಾರಿಗೆ ತಾನೇ ಇರಲ್ಲ ಹೇಳಿ. ಒಂದಲ್ಲ ಒಂದು ಹಂತದಲ್ಲಿ ಪ್ರತಿಯೊಬ್ಬರಿಗೂ ಸ್ಟ್ರೆಸ್ ಆಗಿರ್ಬೋದು, ಖಿನ್ನತೆಯಂತಹ ಸನ್ನಿವೇಶಗಳು ಎದುರಾಗುತ್ತೆ. ಒಂದು ವೇಳೆ ನೀವು ಒತ್ತಡದಲ್ಲಿದ್ದರೆ ಅಥವಾ ಖಿನ್ನತೆಯ ಲಕ್ಷಣಗಳನ್ನು ಹೊಂದಿದರೆ ಪ್ರತಿದಿನ ಕೆಲವು ಆಹಾರಗಳ ಸೇವನೆಯನ್ನು ಹೆಚ್ಚಿಸಿ. ಈ ಆಹಾರಗಳು ಒತ್ತಡ ನಿವಾರಕವಾಗಿ ಕೆಲಸ ಮಾಡುತ್ತವೆ. ಆ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ಒತ್ತಡ ಎಷ್ಟೇ ಇರಲಿ, ಇವುಗಳಿಂದ ಟೆನ್ಷನ್ ಮಾಯ. ನೀವು ಒತ್ತಡದಲ್ಲಿದ್ದರೆ ಅಥವಾ ಖಿನ್ನತೆಯ ಲಕ್ಷಣಗಳನ್ನು ಹೊಂದಿದ್ರೆ ಪ್ರತಿದಿನ ಕೆಲವು ಆಹಾರಗಳ ಸೇವನೆಯನ್ನ ಹೆಚ್ಚಿಸಿ. ಅವು ಕ್ರಮೇಣವಾಗಿ ಒತ್ತಡ ನಿವಾರಕವಾಗಿ ಕೆಲಸ ಮಾಡ್ತವೆ. ಒತ್ತಡ, ಆತಂಕ ಯಾವುದೇ ಸಮಯದಲ್ಲಿ ಯಾರಿಗಾದರೂ ಸಂಭವಿಸಬಹುದು. ದೇಹದಲ್ಲಿ ಕಾರ್ಟಿಸೋಲ್ ಉತ್ಪಾದನೆ ಹೆಚ್ಚಾದಾಗ ಒತ್ತಡ ಮತ್ತು ಆತಂಕ ಉಂಟಾಗುತ್ತೆ. ಈಗಂತೂ ಜನರು ಹೆಚ್ಚಾಗಿ ಸಂಸ್ಕರಿಸಿದ ಸಿಹಿ ಮತ್ತು ಉಪ್ಪು ಆಹಾರವನ್ನ ದೊಡ್ಡ ಪ್ರಮಾಣದಲ್ಲಿ ತಿಂತಾರೆ. ಈ ಅಧಿಕ ಕೊಬ್ಬಿನ ಆಹಾರಗಳು ನಮ್ಮ ಮನಸ್ಥಿತಿಯನ್ನ ತಾತ್ಕಾಲಿಕವಾಗಿ ಸುಧಾರಿಸಬಹುದು, ಆದರೆ ನಮ್ಮ ಮೆದುಳಿನ ಆನಂದ ಕೇಂದ್ರಗಳನ್ನ ಉತ್ತೇಜಿಸಿದ್ರು ಅವು ಅಂತಿಮವಾಗಿ ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿಯನ್ನ ಉಂಟು ಮಾಡ್ತವೆ. ಖಿನ್ನತೆ ಮತ್ತು ಆತಂಕದ ಸ್ಥಿತಿಗಳಿಗೆ ನಮ್ಮನ್ನ ತಳ್ತವೆ. ಆದರೆ ಒತ್ತಡವನ್ನ ಶಮನ ಮಾಡುವಂತ ಆಹಾರಗಳು ಇವೆ ಅನ್ನೋದೇ ಸಮಾಧಾನ. ಕೆಲವು ಜೀವಸತ್ವಗಳು ಮತ್ತು ವಿಶೇಷ ಖನಿಜಗಳಿಂದ ಸಮೃದ್ಧವಾಗಿರುವ ಆಹಾರವು ನಿಮ್ಮ ಒತ್ತಡವನ್ನ ಸುಲಭವಾಗಿ ನಿವಾರಿಸ್ತವೆ. ನಿಮ್ಮ ಚಿತ್ತವು ತಾನಾಗೇ ಸಂತೋಷ ಹೊಂದುತ್ತೆ. ಒತ್ತಡದ ಮಟ್ಟವನ್ನ ಕಡಿಮೆ ಮಾಡುವ ಮತ್ತು ಖಿನ್ನತೆ ಶಮನಕಾರಿಗಳೆಂದು ಕರೆಯಲ್ಪಡುವ ಆ ಆಹಾರಗಳ ಬಗ್ಗೆ ಇಂದು ನಾವು ನಿಮಗೆ ಹೇಳ್ತೇವೆ. ಅಂತಹ ಕೆಲವು ಸೂಪರ್ ಫುಡ್ಗಳಿವೆ. ನಿಮ್ಮ ದೈನಂದಿನ ಆಹಾರದಲ್ಲಿ ಈ ರೀತಿಯ ಆಹಾರಗಳನ್ನು ಸೇರಿಸುವುದು ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತೆ. ಜೊತೆಗೆ ಇದು ವಿಶ್ರಾಂತಿಯನ್ನು ಉತ್ತೇಜಿಸುತ್ತೆ, ಒತ್ತಡವನ್ನು ಕಡಿಮೆ ಮಾಡುತ್ತೆ. ಹಾಗಾದ್ರೆ ಆ ಆಹಾರಗಳು ಯಾವ್ಯಾವು ನೋಡೋಣ. ಬ್ಲ್ಯಾಕ್ ಟೀ ಮತ್ತು ಕೆಲವು ಗಿಡಮೂಲಿಕೆ ಚಹಾಗಳು ಒತ್ತಡವನ್ನ ಕಡಿಮೆ ಮಾಡಲು ಸಹಾಯ ಮಾಡ್ತವೆ. ಇವುಗಳಲ್ಲಿರುವ ಎಂಥೈನೈನ್ ಮನಸ್ಸನ್ನ ರಿಲ್ಯಾಕ್ಸ್ ಮಾಡುತ್ತೆ. ಪ್ರೊಬಯಾಟಿಕ್ಗಳು ಆರೋಗ್ಯಕರ ಕರುಳಿನ ಸೂಕ್ಷ್ಮಜೀವಿಯನ್ನ ಉತ್ತೇಜಿಸಲು ಸಹಾಯ ಮಾಡ್ತವೆ. ಇದು ಒತ್ತಡವನ್ನ ಕಡಿಮೆ ಮಾಡುತ್ತೆ. ಮೊಸರು, ಸೇಬು, ಬೆಳ್ಳುಳ್ಳಿ, ಈರುಳ್ಳಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಿಬಯಾಟಿಕ್ಗಳನ್ನ ಹೊಂದಿರ್ತವೆ. ಮೆಗ್ನೀಷಿಯಂ ಸಮೃದ್ಧವಾಗಿರುವ ಆಹಾರಗಳು ಒತ್ತಡವನ್ನ ಕಡಿಮೆ ಮಾಡ್ತವೆ. ಇವು ನರಮಂಡಲವನ್ನ ಶಾಂತಗೊಳಿಸಿ ಮನಸ್ಸಿಗೆ ವಿಶ್ರಾಂತಿ ನೀಡ್ತವೆ. ಅವಕಾಡೋ, ಬಾಳೆಹಣ್ಣು, ಕಾಳುಗಳಲ್ಲಿ ಮೆಗ್ನೀಷಿಯಂ ಸಮೃದ್ಧವಾಗಿರುತ್ತೆ. ವಿಟಮಿನ್ ಸಿ ಭರಿತ ಆಹಾರಗಳಾದ ಸ್ಟ್ರಾಬೆರಿ, ಪಪಾಯಿ, ಬೆಲ್ ಪೆಪ್ಪರ್, ಪೇರಲ ಇತ್ಯಾದಿಗಳು ದೇಹದಲ್ಲಿ ಕಾರ್ಟಿಸೋಲ್ ಮಟ್ಟವನ್ನು ನಿಯಂತ್ರಿಸಲು ಸಹಕಾರಿ. ವಿಟಮಿನ್ ಸಿ ಕಾರ್ಟಿಸೋಲ್ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಭಾವನಾತ್ಮಕ ಮತ್ತು ದೈಹಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಒಮೆಗಾ 3 ಕೊಬ್ಬಿನಾಮ್ಲಗಳು. ಅಗಸೆ ಬೀಜವು ಒಮೆಗಾ 3 ಕೊಬ್ಬಿನಾಮ್ಲಗಳ ಅತ್ಯುತ್ತಮ ಮೂಲಗಳಲ್ಲಿ ಒಂದಾಗಿದೆ. ಇದು ಖಿನ್ನತೆ ಮತ್ತು ಒತ್ತಡವನ್ನ ನೈಸರ್ಗಿಕವಾಗಿ ಗುಣಪಡಿಸುತ್ತೆ. ಇದಕ್ಕಾಗಿ ನೀವು ಚಿಯಾ ಬೀಜಗಳು, ಕಾಳುಗಳು, ಸೂರ್ಯಕಾಂತಿ ಬೀಜಗಳು, ಮೊಳಕೆಯೊಡೆದ ಧಾನ್ಯಗಳು, ಟ್ಯೂನಾ ಮೀನು ಇಂಥವುಗಳನ್ನ ತಿನ್ನಬಹುದು. ಕೇವಲ ಆಹಾರದಿಂದ ಮಾತ್ರ ಒತ್ತಡವನ್ನು ಗುಣಪಡಿಸಲು ಸಾಧ್ಯವಿಲ್ಲವಾದರೂ ಸರಿಯಾದ ಆಹಾರ, ವ್ಯಾಯಾಮ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ಇದನ್ನು ಸುಲಭವಾಗಿ ನಿಯಂತ್ರಿಸಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.